ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಬೆನ್ನು ಮೂಳೆ ಜಾರಿದೆ, ಬೆನ್ನು ಮೂಳೆಯಲ್ಲಿ ಜಾರಿದೆ ಮತ್ತು ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಕಲರ್ಗಳಿಂದ ಪರಿಹಾರ ಮಾಡ್ಬೋದು. ಬೆನ್ನು ಮೂಳೆ ಯಾರಿಗೆ ಜಾರಿದೆಯೋ, ಸ್ಲಿಪ್ ಡಿಸ್ಕ್ ಆಗಿದೆಯೋ ಅವರಿಗೆ ಕಲರ್ಗಳಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ 3 ಕಲರ್ ಬೇಕು. ಒಂದು ಬ್ಲ್ಯಾಕು, ಯೆಲ್ಲೋ, ರೆಡ್. ಈ 3 ಕಲರಿಂದ ಸ್ಲಿಪ್ ಡಿಸ್ಕ್ ಆಗಿರೋದನ್ನ ಕಡಿಮೆ ಮಾಡ್ಬೋದು. ಮೊದಲದಾಗಿ ನಿಮ್ಮ ಕಿಡ್ನಿ ರಿಫ್ಲೆಕ್ಸ್, ಇಲ್ಲಿ ಬರುತ್ತೆ ಕಿಡ್ನಿ ರಿಫ್ಲೆಕ್ಸ್, ಇಲ್ಲಿ ಈ ರೀತಿ ಬ್ಲ್ಯಾಕ್ ಹಾಕ್ಬೇಕು. ಈ ರೀತಿ ಈ ಥರ ನೇರವಾಗಿ ಈ ಥರ ಬ್ಲ್ಯಾಕ್ ಹಾಕಿ ಇಲ್ಲಿ ಕಿಡ್ನಿ ಇದಕ್ಕೆ ಈ ಥರ ಸೇಪ್ ಮಾಡಿ ಈ ಥರ ಹಾಕ್ಬೇಕು. ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ ಹಸ್ತಿನ ಮೇಲೆ. ಇದು ಈ ರೀತಿ 3 ದಿನ ಬ್ಲ್ಯಾಕ್ ಹಾಕ್ಬೇಕು. ಈ ರೀತಿ ಅದೇ ಇದಕ್ಕೆ ನೆಕ್ಸ್ಟ್ 3 ದಿನಕ್ಕೆ ಎಲ್ಲ ಹಾಕ್ಬೇಕು. ಸೇಮ್ ಅಲ್ಲಿ ಅದೇ ಇದಕ್ಕೆ ಎಲ್ಲೋ ಈ ರೀತಿ ಎಲ್ಲ ಹಾಕ್ಬೇಕು. ಮತ್ತು 3 ದಿನ ಬಿಟ್ಟು ರೆಡ್ಡು, ಅದೇ ಇದಕ್ಕೆ ಕಿಡ್ನಿ ರಿಫ್ಲೆಕ್ಸಿಗೆ ರೆಡ್. ಈ ರೀತಿ 3 ದಿನಕ್ಕೆ ಒಂದೊಂದು ಕಲರ್ ಚೇಂಜ್ ಮಾಡ್ತಾ ಬರ್ಬೇಕು. ಇದು ಕಂಟಿನ್ಯೂ ಆಗಿ ಒಂದು 2 ತಿಂಗಳಿಂದ ಹಾಕ್ಬೇಕು. 2 ರಿಂದ 3 ತಿಂಗಳು ಹಾಕಿದರೆ ಸಂಪೂರ್ಣ ಸ್ಲಿಪ್ ಡಿಸ್ಕ್ ಆಗಿರೋದು, ಮೂಳೆ ಜಾರಿ ಇರೋದು ಸಂಪೂರ್ಣ ಗುಣ ಆಗುತ್ತೆ. ಫಸ್ಟು ಬ್ಲ್ಯಾಕ್ ಹಾಕ್ಬೇಕು. ಬ್ಲ್ಯಾಕ್ 3 ದಿನ, ವಾರಕ್ಕೆ 3 ದಿನ ಹಾಕ್ಬೇಕು. ನೆಕ್ಸ್ಟ್ 3 ದಿನ ಎಲ್ಲ ಹಾಕ್ಬೇಕು. ಅದೇ ಜಂಟಿ ಹಿಂಗೆ ಸೇಮ್ ಎಲ್ಲ ಹಾಕ್ಬೇಕು. ನೆಕ್ಸ್ಟ್ 3 ದಿನ ರೆಡ್ಡು. ಈ ರೀತಿ ರೊಟೇಷನ್ ಮಾಡ್ತಾ ಬರ್ಬೇಕು. 3 ದಿನ ಬ್ಲ್ಯಾಕು, 3 ದಿನ ಎಲ್ಲೋ, 3 ದಿನ ರೆಡ್ಡು. ಈ ರೀತಿ 3 ತಿಂಗಳು ಕಂಟಿನ್ಯೂ ಆಗಿ ಹಾಕ್ತಾ ಬಂದರೆ ನಿಮ್ಮ ಬೆನ್ನು ಮೂಳೆ ಜಾರಿದ್ದರೆ ಅದು ಸಂಪೂರ್ಣವಾಗಿ ಸರಿಯಾಗುತ್ತೆ, ಗುಣ ಆಗುತ್ತಾ ಬರುತ್ತೆ. ಈ ಕಲರ್ ಹಚ್ಚಿದ್ರೆ 2 ರಿಂದ 3 ಅವರ್ ಇರಬೇಕು. ಒಂದು ದಿನಕ್ಕೆ ಇದು ಕಲರ್ ಹಚ್ಚಬೇಕು, 2 ರಿಂದ 3 ಅವರ್ ಇರಬೇಕು. ಈ ರೀತಿ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ನಿಮ್ಮ ಬೆನ್ನು ಮೂಳೆ ಜಾರಿದ್ದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.